ಹಾಯ್ ಎಲ್ಲಗಳರ ವೆಲ್ಕಮ್ ಬ್ಯಾಕ್ ಟು ದಿ KCT ಆ್ಯಂಡ್ ನೀಟ್ ಅಪ್ಡೇಟ್ಗೆ ಸುಸ್ವಾಗತ. ಇಲ್ಲಿ ಒಂದು ನೀಟ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಆದ್ರೆ ಕೊಡ್ತೀನಿ. ಮತ್ತು ಹಾಗೆ KCT ನೀವು ಸ್ಟೂಡೆಂಟ್ಸ್ಗಾದರೆ ಈ ವಿಡಿಯೋ ನೋಡ್ತೀರಿ, ನಿಮ್ಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆದಷ್ಟು ಬೇಗನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ. ನೀವು ಒಂದು KCT ಆಯಿತು ನೀಟ್ ಆಯಿತು ಅಪ್ಡೇಟ್ ಆದರೆ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಹೋಗಿ ಜಾಯ್ನ್ ಆಗಿ. ಈಗ ಏನು ನೀಗೆ ಇಷ್ಟು ದಿನ ನೀಟ್ ರಿಸಲ್ಟು ಈಗ ಒಂದು ಇಂಡಿಯಾದಲ್ಲಿ ಆಗಿರುವಂಥ ಒಂದು ಮದ್ರಾಸ್ ಮತ್ತು ಚೆನ್ನೈ ಅಂದರೆ ಮದ್ರಾಸು ಮತ್ತು ಮಧ್ಯಪ್ರದೇಶದಲ್ಲಿ ಆಗಿರುವಂಥ ಒಂದು ಘಟನೆಯಿಂದ ನೀಟ್ ರಿಸಲ್ಟ್ ಏನು ಇಷ್ಟು ದಿನ ಓಲ್ಡ್ ಆಗಿತ್ತು, ಈಗ ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಆದರೆ ಬರ್ತಾ ಇರುತ್ತೆ. ನೀಟ್ 2025 ಫಲಿತಾಂಶ ಶೀಘ್ರದಲ್ಲೇ ಲೈವ್ ಅಪ್ಡೇಟ್ ಕೂಡ ತೋರಿಸ್ತಾ ಇದ್ದಾರೆ. ಇಲ್ಲಿ ಅದ್ರದ್ದು ಏನಪ್ಪ ಅಂದರೆ ಇವತ್ತು ನೋಡಿ, ನೀಟ್ 2025 ಫಲಿತಾಂಶ ಇಂದು ರಾತ್ರಿ, ಇವತ್ತೇ ರಾತ್ರಿ ಅಥವಾ ನಾಳೆ ಪ್ರಕಟ ಆಗುವ ನಿರೀಕ್ಷೆ ಇದೆ. ಯಾಕೆ ಇಷ್ಟು ಬೇಗನೆ ರಿಸಲ್ಟ್ ಅನೌನ್ಸ್ ಮಾಡ್ತಿದ್ದಾರೆ? ಸಾಕಷ್ಟು ದಿನಗಳಾದರೆ ನೀಟ್ ರಿಸಲ್ಟ್ ಆದರೆ ಲೇಟ್ ಆಗಿದೆ. ಅಧಿಕೃತ ವೇಳಾಪಟ್ಟಿಯ ಪ್ರಕಾರ NTA ಜೂನ್ 14, 2025 ಒಳಗೆ ನೀಟ್ ಫಲಿತಾಂಶನ ಪ್ರಕಟಿಸಲಿದೆ ಅಂತ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಆದರೆ ನೀಟ್ 2025 ಫಲಿತಾಂಶ ಅಂಗಪಟ್ಟಿಯ ನಿರೀಕ್ಷಿತ ಕಟ್ ಆಫ್ ಮತ್ತು ಕೌನ್ಸಿಲಿಂಗ್ ಈ ಥರ ಮಾಹಿತಿ ಕುರಿತು ಅಪ್ಡೇಟ್ ಆದರೆ ಈ ಒಂದು ತಿಳಿಬೋದು. ಇದು ಒಂದು ಏನು ಲಾಗ್ ಅಂತ ಬರೀತಾರೆ ಇದ್ರ ಬಗ್ಗೆ. ಇದಕ್ಕಿಂತ ಮುಂದೆ ನೀಟ್ 2025 ಫಲಿತಾಂಶ ಇಂದು ರಾತ್ರಿ ಅಥವಾ ನಾಳೆ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಈಗ ಏನೇ ಆಗಲಿ, ನಮ್ಮ ಒಂದು ಏನು ಸರಿಯಾಗಿ ವಿದ್ಯುತ್ ಕಡಿತದಿಂದ ಪರೀಕ್ಷೆ ಸರಿಯಾಗಿ ಬರೆಯೋ ಸಾಧ್ಯವಾಗದ ಅಭ್ಯರ್ಥಿಗಳಿಗೆ ಸಲ್ಲಿಸಿದ ಅರ್ಜಿಗಳಿಂದ ಮಧ್ಯಪ್ರದೇಶ ಮತ್ತು ಮದ್ರಾಸ್ ಹೈಕೋರ್ಟ್ನಲ್ಲಿ ನಡೆದಿರುವಂಥ ನ್ಯಾಯಾಲಯದ ಪ್ರಕರಣಗಳಿಂದಾಗಿ ನೀಟ್ 2025 ಫಲಿತಾಂಶ ಘೋಷಣೆ ವಿಳಂಬ ನಿರೀಕ್ಷೆ ಇತ್ತು. ಕರೆಕ್ಟ್, ನಿಜವಾಗ್ಲೂ. ಯಾಕಂದರೆ ನಮಗೆ ಮದ್ರಾಸು ಮತ್ತು ಮಧ್ಯಪ್ರದೇಶ ಆಗಿರುವಂಥ ಒಂದು ಘಟನೆಯಿಂದ ವಿದ್ಯುತ್ ಕಡಿತದಿಂದ ಅದೊಂದು ಸ್ವಲ್ಪ ರಿಸಲ್ಟ್ ಒಂದು ಸ್ವಲ್ಪ ಓವರ್ಡ್ ಆಗಿತ್ತು, ಇನ್ನು ಸ್ವಲ್ಪ ಲೇಟಾಗಿ ಬರ್ತಾಯಿತ್ತು ಅಂತ ಹೇಳ್ತಿತ್ತು. ಬಟ್ ಈಗ ನ್ಯಾಯಾಲಯಗಳ ತಡೆ ಆಜ್ಞೆಯನ್ನು ತೆಗೆದುಹಾಕಿರೋದ್ರಿಂದ ಅವೆಲ್ಲ ತೆಗೆದುಹಾಕ್ಬಿಟ್ಟಾರೆ, ಎಲ್ಲ ಕೇಸ್ ಕ್ಲೋಸ್ ಆಗಿದೆ. ಈಗ NTA 2025 ಫಲಿತಾಂಶವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡುವಂತೆ ಸ್ಪಷ್ಟಿಸಿದೆ. ಕೋರ್ಟ್ ಹೇಳಿದೆ, ನೀವು ಎಷ್ಟು ಟೈಮ್ ಕೊಟ್ಟಿದ್ರೆ ಆ ಟೈಮ್ಗೆ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಅಂತಂದು. ಕಳೆದ ವರ್ಷ ಪ್ರವೃತ್ತಿ ಆಧರಿಸಿ NTA ಕೆಲವು ದಿನಗಳ ಮುಂಚಿತವಾಗಿ ಪರೀಕ್ಷೆಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಯಾಕೆಂದರೆ ಹೋದ ವರ್ಷ ನೋಡಿದ್ರೆ ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಕಳೆದ ವರ್ಷ NTA ಜೂನ್ 4 ಅಂದರೆ ಆಲ್ಮೋಸ್ಟ್ ಈಗ ಆಲ್ರೆಡಿ 6 ಡೇಸ್ ಆಯಿತು. ಆದರೆ 6 ಡೇಸ್ ಮುಂಚೆನೇ ಹೋದ ವರ್ಷ ಇದೇ ಟೈಮಲ್ಲಿ ಜೂನ್ 4 2024 ನೀಟ್ ರಿಸಲ್ಟ್ ಫಲಿತಾಂಶನ ಬಿಡುಗಡೆ ಮಾಡಿತ್ತು. ಆದರೆ 2014 ನಿಗದಿ ದಿನಾಂಕಕ್ಕಿಂತ 10 ದಿನಗಳ ಮುಂಚಿತವಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿತ್ತು. ಅದೇ ಒಂದು ನಿಟ್ಟಿನಲ್ಲಿ NTA ನೀಟ್ 2025 ಫಲಿತಾಂಶವನ್ನು ಆನ್ಲೈನ್ ಮೂಲಕ ನೀವು ಚೆಕ್ ಮಾಡ್ಬೋದು. ಅದೇ ರೀತಿ ನಿಮಗೆ ಆದಷ್ಟು ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ನಾಳೆ ಇಲ್ಲ ಅಂದರೆ ಇವತ್ತು ಸಂಜೆ, ಇಲ್ಲಾಂದರೆ ನಾಡಿದ್ದು ಆದಷ್ಟು ಬೇಗನೆ ರಿಸಲ್ಟ್ ಆಗುತ್ತೆ. ಇನ್ನೊಂದು ವೀಕ್ ಒಳಗಡೆ ಅಂತೂ 100% ರಿಸಲ್ಟ್ ಆದರೆ ಅನೌನ್ಸ್ಮೆಂಟ್ ಆಗುತ್ತೆ ನಿಮ್ಮದು. ನಿಮ್ಮ ಸ್ಕೋರು ಯಾವ ಥರ ಡೌನ್ ಮಾಡೋದು ಅಂತಂದರೆ, ನಿಮ್ಮ ಒಂದು ನೀಟ್ www.neet.nta.nic.in ಒಂದು ವೆಬ್ಸೈಟಲ್ಲಿ ಹೋದರೆ ನೀವು ಅಂಕಪಟ್ಟಿನ ಡೌನ್ ಮಾಡ್ಕೋಕ್ಕೆ ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ. ಅದರಿಂದ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಅದನ್ನ ಹಾಕಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಅದು ಹೋಗುತ್ತೆ. ಒಂದು PDF ಫಾರ್ಮೆಟಲ್ಲಿ ಕೂಡ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋದು ಆಗಿರುತ್ತೆ. ನೀವು ಒಂದು NTA ಯಾರು ನೀಟ್ ಸ್ಟೂಡೆಂಟ್ಸು, ನಿಮ್ಮ ಒಂದು ಕರ್ನಾಟಕದಲ್ಲಿ ಯಾರು ನೀಟ್ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಕೂಡ ನಮ್ಮ ಒಂದು KE ಮುಖಾಂತರ ಸೀಟ್ ಅದರ ತೊಗೊತಾ ಇರ್ತೀರಾ. ನೀವು KCTಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕಾಗಿರುತ್ತೆ. ಆದಷ್ಟು ಬೇಗನೆ ನೀಟ್ ರಿಸಲ್ಟ್ ಬರಲಿ. ನಿಮ್ಮ ರಿಸಲ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ. ಕಂಗ್ರಾಟ್ಸ್ ಅಡ್ವಾನ್ಸಾಗೆ. ಯಾವಾಗಾದರೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು, ಇವತ್ತಾದರೂ ಆಗ್ಬೋದು, ನಾಳೆ ಆದರೂ ಆಗ್ಬೋದು, ನಾಡಿದ್ದಾಗಬಹುದು. ಮತ್ತು KCT ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅವ್ರದ್ದು ಅನೌನ್ಸ್ಮೆಂಟ್ ಆದರೆ ಆಟೋಮೆಟಿಕ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಆದರೆ ಎಲ್ಲ ಪೂರ್ತಿ ಸಿದ್ಧತೆ ಆದರೆ ರೆಡಿಯಾಗಿದೆ. ಯಾಕಂದರೆ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಕೂಡ ಆದಷ್ಟು ಬೇಗನೆ ಬಿಡ್ತಾರೆ. ನಿಮ್ಮ ಒಂದು ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಏನು ಇಷ್ಟು ದಿನ ಕಾಯ್ತಿದ್ರಲ್ಲ, ನಿಮ್ಮ ಒಂದು ರಿಸಲ್ಟ್ ಕೂಡ ನಿಮ್ಮ ಒಂದು ಕೌನ್ಸಿಲಿಂಗ್ ಕೂಡ ಆದಷ್ಟು ಬೇಗನೆ ಮಾಡ್ತಾರೆ. ನೀಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಿಟ್ಟಿದ ತಕ್ಷಣ ನಿಮಗೂ ಆದಷ್ಟು ಬೇಗನೆ ಟೈಮ್ ಇರೋಲ್ಲ. ನೀವು ಒಂದು ಕಾಲೇಜುಗಳಾಯಿತು, ಎಲ್ಲ ಏನೇ ನಿಮ್ಮದು ಒಂದು ಕೆಲಸಗಳಿತ್ತು ಅದನ್ನ ಬೇಗ ಮಾಡ್ಕೊಳ್ಳಿ. ಮುಂದೆ ನಾನು ಅಪ್ಡೇಟ್ ಆದರೆ ಕೊಡ್ತಾ ಇರ್ತೀನಿ ಟೈಮ್ ಟು ಟೈಮ್. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಈ ಚಾನಲ್ ಅಂದರೆ ಉಪಯುಕ್ತ ಆಗಿರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.